ಬಿಜೆಪಿ ರಾಜ್ಯ ರೈತ ಉಪಾಧ್ಯಕ್ಷರಾದಂಥ ನಮ್ಮ ರುದ್ರೇಶ್ವರವರಿಗೆ ಹುಟ್ಟುಹಬ್ಬದ ಸಂದರ್ಭ ಈ ಸಂದರ್ಭದಲ್ಲಿ ನಾನು ಅವರಿಗೆ ಹಾರೈಸ್ತೀನಿ. ಅವರು ರೈತ ಪರ ಹೆಚ್ಚಿನ ಹೋರಾಟಗಾರರಾಗಿ ಮಹಿಳೆಯರಿಗೆ ಹಾಗೂ ಯುವಕರಿಗೆ ಹಾಗೂ ರಾಜ್ಯ ಸುಭಿಕ್ಷವಾಗಿರಲು ಶ್ರಮಿಸ್ತೀವಿ ಅಂತ ಹೇಳಿ ಹಾರೈಸ್ತೀನಿ. ಹಾಗೆ ರಾಜಕೀಯ ಭವಿಷ್ಯ ಅವರ ರಾಜಕೀಯ ಭವಿಷ್ಯ ಉಜ್ವಲವಾಗಿರಲಿ, ಹೆಚ್ಚಿನ ಸ್ಥಾನಮಾನಗಳು ರಾಜಕೀಯದಲ್ಲಿ ಅವರಿಗೆ ಪ್ರಾಪ್ತಿಯಾಗಿ ಜನಸೇವೆಯನ್ನು ಮಾಡೋದಕ್ಕೆ ಅವರಿಗೆ ದೇವರು ಶಕ್ತಿಯನ್ನು ತುಂಬಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಶುಭವನ್ನು ಕೋರ್ತೇನೆ. ಕರ್ನಾಟಕ ರಾಜ್ಯ ರೈತ ಕಲ್ಯಾಣ ಸಂಘದ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರು. ಅಣ್ಣ ನೆಕ್ಸ್ಟ್ ಎಲೆಕ್ಷನ್ MLA ಎಲೆಕ್ಷನ್ ಟಿಕೆಟ್ ಅನೌನ್ಸ್ ಆಗಿದೆ, ನೀವು ಸಪೋರ್ಟಿವ್ ಮಾಡ್ತೀರಾ? ಹುಟ್ಟುಹಬ್ಬ ಶುಭಾಶಯಗಳು. ಜೈಶಿನ್ ಕೆ. ಮೇಡಮ್, ಇವತ್ತು ಆಟೋದಲ್ಲಿ ಸುಮಾರು ಕಿಟ್ಸ್ ಕೊಟ್ಟಿದ್ದಾರೆ, ಅಂದರೆ ಬಟ್ಟೆ ಎಲ್ಲ ವಿತರಣೆ ಮಾಡಿದ್ದಾರೆ, ಅದ್ರ ಬಗ್ಗೆ ಒಂದು ಎರಡು ಮಾತು. ಪ್ರತಿ ವರ್ಷ ವಿಭಿನ್ನವಾಗಿ ಮಾಡ್ತಾ ಇದ್ದಾರೆ. ಅವರು ಪ್ರತಿ ವರ್ಷನೂ ಸಹ ವಿಭಿನ್ನವಾಗಿ ಮಾಡ್ಕೊಂಡು ಬಂದಿರೋಂಥದ್ದು. ಅವರು ನಮ್ಮ ಒಂದು ಧರ್ಮಕ್ಕೂ ಸಹ ಹೆಚ್ಚಿನ ಒಂದು ಜಾತ್ರೆ ಇರುತ್ತಲ್ಲಿ ನೀವೇ ನೋಡಿದರೆ ಕಡ್ಲೆಕಾಯಿ ಪರಿಶೀಲನೆ ಮಾಡಿ ಬಸವಣ್ಣನವರ ದೇವಾಲಯವನ್ನು ಯಾವ ರೀತಿ ಇಂಪ್ರೂವ್ಮೆಂಟ್ ಮಾಡಿ ಧಾರ್ಮಿಕ ಭಾವನೆ ನಮ್ಮ ಈ ನಾಡಿನ ಒಂದು ಸಂಸ್ಕೃತಿ ಬೆಳೆಯೋದಕ್ಕೆ ಸಹಕಾರಿಯಾದರು. ಅದೇ ತರಹ ಅವರ ಒಂದು ಜನ್ಮದಿನವನ್ನು ಇವತ್ತು ಎಲ್ಲ ಜನಗಳು ಸೇರಿ ಒಂದು ಜಾತ್ರೆ ರೂಪದಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ದೇವರು ಅವ್ರ ವರ್ಚಸ್ಸಿನಲ್ಲಿ ಗೊತ್ತಾಗುತ್ತೆ ಎಂಥ ವಿಭಿನ್ನವಾದ ನಾಯಕ ಅಂತೇಳಿ. ಅವ್ರು ಯಾವುದೇ ಒಂದು ಜಾತಿ ಭೇದವನ್ನು ಮಾಡದೆ ಯಾವ ಮಹಿಳೆಯರಿರಲಿ ಮಕ್ಕಳಿರಲಿ ಯಾರೇ ಇರಲಿ ಎಲ್ಲರನ್ನೂ ಒಂದು ಒಪ್ಪಿಕೊಳ್ಳುವಂಥ ಒಂದು ಗುಣ, ಅವರು ಇನ್ನೂ ಹೆಚ್ಚಿನ ಒಂದು ದೇಶಕ್ಕಾಗಿ ಒಂದು ರಾಜ್ಯಕ್ಕಾಗಿ ಒಂದು ದೇಶಕ್ಕಾಗಿ ಒಂದು ಸೇವೆಯನ್ನು ಸಲ್ಲಿಸಲಿ ಅಂತ ಹೇಳಿ ಶುಭವನ್ನು ಕೊಡ್ತೀವಿ. ಬಿಜೆಪಿ ಅನೌನ್ಸ್ಮೆಂಟ್ ಆಗಿದೆ, ಟಿಕೆಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಿಮ್ಮ ಬೆಂಬಲ ಹೇಗಿರುತ್ತೆ ಮೇಡಮ್? ಅವರು ಬಿಜೆಪಿಯ ಒಂದು MLA ಕ್ಯಾಂಡಿಡೇಟ್ ಆಗಿ ಏನಾದರೂ ಕಾಂಪೀಟನ್ನು ಮಾಡುತ್ತೆ ಆದರೆ ರಾಜ್ಯಕ್ಕೆ ಒಬ್ಬ ಒಂದು ನಿಷ್ಠಾವಂತ ಒಂದು ನಾಯಕ ಸಿಕ್ಕಂತಾಗುತ್ತೆ. ಹಾಗೆ ಅವರು ಒಂದು ರೈತರ ಒಂದು ಸೇವೆಯನ್ನು ಮುಂದಿನ ದಿನಗಳಲ್ಲಿ ಮಾಡಿ, ನೀವು ನೋಡ್ತಾ ಇದ್ದೀರಾ ಈರ್ಷೆಗಳಲ್ಲಿ ನಾಯಕರುಗಳಲ್ಲೇ ಕಿತ್ತಾಟಗಳನ್ನು ನೀವು ನೋಡ್ತಾ ಇದ್ದೀರಾ. ಅಂಥ ಒಂದು ಭಾವನೆ ಇವರಲ್ಲಿಲ್ಲ. ಇವರು ಎಲ್ಲರನ್ನೂ ಒಗ್ಗೂಡಿಸಿ ಕೊಂಡೊಯ್ಯುವಂಥ ಒಂದು ಭಾವನೆ ಇರುವಂಥ ವ್ಯಕ್ತಿ. ಮುಂದಿನ ದಿನಗಳಲ್ಲಿ ಅವರ ರಾಜಕೀಯ ಭವಿಷ್ಯ ಉಜ್ವಲ ಆಗಿರಲಿ. ಇನ್ ಕೇಸ್ ಅವ್ರು ಏನಾದ್ರೂ MLA ಕ್ಯಾಂಡಿಡೇಟ್ ಆಗಿ ಹೊರಹೊಮ್ಮೋದ್ರೆ ನಮ್ಮೆಲ್ಲರ ಸಹಕಾರ ಅವ್ರಿಗೆ ಇದ್ದೇ ಇರುತ್ತೆ ಅಂತ ಹೇಳಿ. ಓಕೆ ಮೇಡಮ್, ಥ್ಯಾಂಕ್ ಯು. ಮನೆ ಪ್ರಶ್ನೆ ಈಗ